ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಧಾ ಯಶವಂತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ, ಸೊ ಎಲ್ಲರೂ ಮನೇಲಿದ್ದೀವಿ. ತಿಂಡಿ ಮಾಡೋದು ಬೇಡ ಅಂತಂದು ಮುದ್ದೆ ಮತ್ತು ಸಾಂಬಾರು ಮಾಡೋಣ ಅಂತಂದು ರೆಡಿ ಮಾಡ್ತಾಯಿದ್ವಿ. ಅಮ್ಮ ನುಗ್ಗೆಕಾಯಿ ಇದೆ, ಬೇಳೆ ಹಾಕಿ ನುಗ್ಗೆಕಾಯಿ ಸಾಂಬಾರು ಮಾಡಿ ಅಂತ ಹೇಳ್ತು. ಸೊ ಹಾಗಾಗಿ ನಾನು ಮತ್ತು ನಮ್ಮ ಸಿಸ್ಟರ್ ಇಬ್ಬರೂ ಮುದ್ದೆ ಮಾಡಿ ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ವಿ ಅಡುಗೆನ. ನಾವು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದರೆ ನನ್ನ ಮಗ ಬಂದು ನಮಗೆ ಟಾರ್ಚರ್ ಕೊಡ್ತಿದ್ದ. ಗಾಡಿ ತೊಗೊಂಡಿದ್ದಾನೆ, ಬೈಕು, ಪದೇ ಪದೇ ಒಳಗಡೆಗೆ ಅಡುಗೆ ಕೋಣೆಗೆ ಬಂದುಬಿಟ್ಟು ಸೌಂಡ್ ಹಾಕಿ ಸಾಂಗ್ ಹಾಕೋದು, ನಮ್ಮನ್ನು ಏನಾರು ಮಾಡಿ ಸುಮ್ಮನೆ ರೇಗಿಸೋದು. ಡೈಲಿ ಒಂದು ಇದೇ ಕೆಲಸ ನಮ್ಮ ಮನೇಲಿ ಇದ್ಬಿಟ್ರೆ. ಸಿಸ್ಟರು ಮಿಕ್ಸಿಗೆಲ್ಲ ಖಾರ ರುಬ್ಬು ಇಟ್ಕೊಂಡಿದ್ರು, ಒಗ್ಗರಣೆ ಎಲ್ಲ ಹಾಕ್ತಾಯಿದ್ದಾರೆ. ಸೊ ನನ್ನ ಮಗ ಇಲ್ಲಿಂದ ಟಾರ್ಚರ್ ಕೊಡ್ತಾನೆ ಇದ್ದಾನೆ, ಅವಳು ಅಡುಗೆ ಮಾಡಬಾರ್ದು ಅಂತಂದು. ಅವನಿಗೂ ಮತ್ತು ನಮ್ಮ ಸಿಸ್ಟರ್ ಇಬ್ರಿಗೂ ಅವಾಗ ಜಗಳ, ತುಂಬ ದೊಡ್ಡದಾಗಿ ಜಗಳ ಮಾಡ್ತಾರೆ ಇಬ್ಬರೂ. ಅವನಂತೂ ಅಳಬೇಕು, ಅಳೋ ತನಕ ಜಗಳ ಮಾಡ್ತಿರ್ತಾನೆ. ಆ ಥರ ರೇಗಿಸಿ ಕೊನೆಗೆ ಅವ್ನು ಅಳೋದು ನೋಡಿ ನಾವೇ ಸುಮ್ಮನಾಗ್ಬಿಡ್ತೀವಿ. ಎರಡನೇ ನಂಬರಿಗೆ ತಗೋತೀನಿ ಅಂತಂದ್ರೆ ಇದನ್ನ ಇದನ್ನು ಸೇವ್ ಮಾಡ್ಕೊಂಡಿತ್ತು ಎಮರ್ಜೆನ್ಸಿ ನಂಬರ್ ಅದು ಎಮರ್ಜೆನ್ಸಿಗೆ ತಗೋತಿತ್ತು ಸೇವ್ ಮಾಡ್ತೀನಿ. ಏನಾದ್ರು ಎಮರ್ಜೆನ್ಸಿ ಅಂತ ನಾನು ಕ್ಯಾಮ್ರಾ ಆನ್ ಆಗಿರೋದು ನೋಡಿದಾನೆ ನನ್ನ ಬುಜ್ಜಿ. ಅದನ್ನ ನೋಡ್ರಿ, ಆ್ಯಕ್ಷನ್ ನೋಡ್ರಿ, ಹಿಂಗೆ ಹೇಳ್ತಿದ್ದಾನೆ. ಹಾಗೆ ಆ ಕ್ಯಾಮ್ರಾಗೆ ಮುತ್ತು ಕೊಡ್ತಾ ಇದ್ದಾನೆ. ನಮ್ಮ ಮನೆಯವರು ಅದಕ್ಕೆ ಅಲ್ಲಿ ಯಾರಿದ್ದಾರೋ ಮುತ್ತು ಕೊಡೋದಕ್ಕೆ ಆ ಥರ ಗ್ಲಾಸಿಗೆ ಕೊಡ್ತಿದ್ದೀಯ ಅಂತ ಕೇಳ್ತಾ ಇದ್ದಾರೆ. ಅವರಿಬ್ರದ್ದು ಕಾಮಿಡಿ ತುಂಬ ಚೆನ್ನಾಗಿದೆ. ನಮ್ಮಣ್ಣ ಅಕ್ಕಿ ತರಬೇಕು ರೇಷನ್ ಅಂತಂದು ಸೊಸೈಟಿಗೆ ಹೋಗಿದ್ರು. ಸೊ ಸೊಸೈಟಿಗೆ ಹೋದಾಗ ಅಲ್ಲಿ ನಮ್ಮದು ರೇಷನ್ ಕಾರ್ಡು ರಿಜೆಕ್ಟ್ ಆಗಿದೆ ಅಂತ ಹೇಳಿದರು ಅಂತಂದು ಫೋನ್ ಮಾಡಿದರು. ಏನಕ್ಕೆ ಅಂತಂದರೆ ನಿಮ್ಮ ಸಿಸ್ಟರು ಟ್ಯಾಕ್ಸ್ ಕಟ್ಟಾಗುತ್ತೆ, ಸೊ ಹಾಗಾಗಿ ಅವರಿಗೆ ರೇಷನ್ ಕೊಡೋಕ್ಕೆ ಬರಲ್ಲ, ಅವರು ಗೌರ್ಮೆಂಟ್ ಸಂಬಳ ತೊಗೊಳ್ತಿದ್ದಾರೆ ಅಂತ ಅಲ್ಲೇನೋ ಹೇಳಿದ್ರಂತೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಈಗ ಅದನ್ನೇ ಸ್ವಲ್ಪ ಚರ್ಚೆ ನಡೀತಾ ಇದೆ. ಏನಕ್ಕೆ ಅಂತಂದರೆ ಇಡ್ಲಿ, ದೋಸೆ, ಪಡ್ಡಿಗೆ ರೇಷನ್ನಿಂದ ಕೊಡೋ ಅಂಥ ಅಕ್ಕಿ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ. ಅದಕ್ಕೆ ನಮ್ಮಮ್ಮ ಮತ್ತು ನಮ್ಮ ಯಜಮಾನರು ಇಬ್ಬರು ಪ್ರತಿ ತಿಂಗಳು ಇನ್ಮೇಲೆ ನೀನೇ ಅವರಿಗೆ ಅಕ್ಕಿ ಕೊಡಿಸು ಅಂತ ನಮ್ಮ ಮನೆಯವರು ಹೇಳ್ತಿದ್ದಾರೆ. ಯಾಕಂದರೆ ನಿನ್ನಿಂದನೇ ರಿಜೆಕ್ಟ್ ಆಗಿರೋದು, ನಿನ್ನಿಂದ ಟ್ಯಾಕ್ಸ್ ಕಟ್ ಆಗೋದ್ರಿಂದ ಅವ್ರದ್ದು ಇವತ್ತು ರಿಜೆಕ್ಟ್ ಆಯಿತು ಅಂತ ಹಿಂಗೆ ಕಾಮಿಡಿ ಮಾಡ್ತಾ ಇದ್ದಾರೆ. ಸೆವೆಂಟಿ 75% ಅಡುಗೆ ಆಯಿತು. ಸೊ ಹಾಗಾಗಿ ನಮ್ಮ ಅಜ್ಜರ ಮನೆಯಿಂದ ನಮಗೆ ಪ್ರತಿ ದಿನವೂ ಮಜ್ಜಿಗೆ, ಮೊಸರು, ಹಾಲು ಎಲ್ಲ ಅಲ್ಲಿಂದನೇ ಕೊಡೋದು. ಇವಾಗ ನಮ್ಮ ಸಿಸ್ಟರ್ ಹಾಲು, ಮೊಸರು, ಮಜ್ಜಿಗೆ ತೊಗೊಂಡು ಬಂದಿದ್ದಾರೆ. ಮುದ್ದೆ, ಸಾಂಬಾರು, ಅದ್ರ ಜೊತೆಗೆ ಬೆಣ್ಣೆ ಹಾಕ್ಕೊಂಡು ಊಟ ಮಾಡಿಬಿಟ್ರೆ ಅದರಂಥ ಊಟನೇ ಯಾವುದೂ ಇಲ್ಲ ನೋಡಿ. ಅಷ್ಟು ಚೆನ್ನಾಗಿರುತ್ತೆ, ಹೆಲ್ತು ಚೆನ್ನಾಗಿರುತ್ತೆ.
ಮನೇಲಿದ್ದಾಗ ಬುಜ್ಜಿಗೆ ಊಟ ಮಾಡ್ಸೋಕ್ಕೆ ಕರೆಕ್ಟಾಗಿ 1 ಅವರ್ ಬೇಕು ನೋಡಿರಿ, ಇಲ್ಲ 3/4 ಗಂಟೆ ಅಷ್ಟೊತ್ತು ಕಾಡಿಸ್ತಾನೆ. ಇವಾಗ ನೋಡಿರಿ ಚಿಂಟು ಟಿ ವಿ ಹಾಕು, ಬಿಗ್ ಬಾಸ್ ಹಾಕು, ಇಲ್ಲ ನಾನು ಊಟ ಮಾಡಲ್ಲ ಅಂತಂದು ರಿಮೋಟ್ ಹಿಡ್ಕೊಂಡು ಸುತ್ತಾಡ್ತಿದ್ದಾನೆ ಮನೆ ತುಂಬ. ಎಲ್ರಿಗೂ ಊಟಕ್ಕಿಟ್ಟು ನನ್ನ ಮಗನ ಊಟ ಮಾಡಿಸಿ ನಾವು ಊಟ ಮಾಡೋ ಅಷ್ಟೊತ್ತಿಗೆ 11:45 ಆಗಿತ್ತು ಭಾನುವಾರ. ಮನೇಲಿದ್ದರೆ ನಮ್ಮದು ಊಟ ತಿಂಡಿ ಎಲ್ಲ ಲೇಟೇ ನೋಡಿರಿ. ಆರಾಮಾಗೆ ಟೈಮ್ ಪಾಸ್ ಮಾಡ್ಕೊಂಡು ನಿಧಾನಕ್ಕೆ ಅಡುಗೆ ಮಾಡ್ಕೊಂಡು ಊಟ ಮಾಡೋತ್ತಿಗೆ ಮಧ್ಯಾಹ್ನ ಆಗಿಬಿಡುತ್ತೆ. ಇವರು ನಮ್ಮ ಅಣ್ಣ ಅಂದರೆ ದೊಡ್ಡಮ್ಮ ಅವರ ಮಗ. ಇವ್ರು ಬಂದರೆ ನನ್ನ ಮಗ ಎಲ್ಲೇ ಇದ್ರೂ ಬಚ್ಕೊಂಡ್ಬಿಡ್ತಾನೆ. ಯಾಕೆಂದರೆ ಅಳಿಯ ಆಗಬೇಕು ಅಂತ ತುಂಬ ಕಾಡಿಸ್ತಾರೆ. ಅವರೆಷ್ಟು ಕರ್ಕೊಂಡ್ರು ಇವನು ಹೋಗೋದಿಲ್ಲ. ಇಲ್ಲ ರೂಮ್ಗೆ ಹೋಗ್ಬಿಟ್ಟು ಬೀಗ ಹಾಕೊಂಡ್ಬಿಡ್ತಾನೆ. ಅವ್ರು ಹೋಗೋ ತನಕ ಹೊರಗೆ ಬರೋದೇ ಇಲ್ಲ. ಸೊ ಎಷ್ಟು ಕಾಡಿಸಿ ಕೊನೆಗೆ ಎತ್ಕೊಂಡು ಹೋದ್ರು ಅವ್ರನ್ನ. ಇವಾಗ ನಾವು ಹೊರಗೆ ಹೋಗೋಣ ಅಂತ ನಾನು ಮತ್ತು ನಮ್ಮ ಸಿಸ್ಟರ್ ಇಬ್ಬರು ಹೊರಟಿದ್ದೀವಿ. ಹೊಸದುರ್ಗ ಹೋಗೋಣ ಅಂತ. ಹೊಸದುರ್ಗ ಏನಕ್ಕೆ ಅಂತ ನಾನು ನೆಕ್ಸ್ಟ್ ಮುಂದೆ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ನಾನು ಮತ್ತು ನಮ್ಮ ಸಿಸ್ಟರ್ ಇಬ್ಬರು ಹೊಸದುರ್ಗ ಬಟ್ಟೆ ಅಂಗಡಿಗೆ ಬಂದಿದ್ವಿ. ಏನಕ್ಕೆ ಅಂತಂದರೆ ನಮ್ಮ ರಿಲೇಟಿವ್ಸಲ್ಲೇ ಒಬ್ಬರು ಮನೆಯಲ್ಲಿ ಫಂಕ್ಷನ್ ಇದೆ, ಸತ್ಯನಾರಾಯಣ ಪೂಜೆ. ಸೊ ಹಾಗಾಗಿ ಅವರಿಗೆ ನಾವು ಬಟ್ಟೆ ತೊಗೊಬೇಕಾಗಿತ್ತು. ಸೊ ಭಾನುವಾರ ಬೇರೆ ರಜಾ ಇತ್ತಲ್ಲ, ಇಲ್ಲೇ ತೊಗೊಂಬರೋಣ ಅಂತಂದು ಬಂದಿದ್ದೀವಿ. ನೋಡಿ ಕಲೆಕ್ಷನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ವೆರೈಟಿ ಇದೆ. ನಮಗಂತೂ ತುಂಬ ಇಷ್ಟ ಆಯಿತು. ನಾನು ಇಲ್ಲೇನು ಜಾಸ್ತಿ ಬರ್ತಾ ಇರಲಿಲ್ಲ ನಾವು. ಸೊ ಸುಮ್ಮನೆ ನೋಡೋಣ ಅಂತ ಬಂದು ವೆರೈಟಿ ಕಲರೆಲ್ಲ ಮಸ್ತಿತ್ತು. ಕೆಲವೊಂದಿಷ್ಟು ಸೆಲೆಕ್ಟೆಡ್ ಎಲ್ಲ ಸ್ಯಾರಿ ತೆಗೆದ್ವಿ. ಬಟ್ ಅದರಲ್ಲಿ ಒಂದು ಸ್ಯಾರಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಈ ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡು ಬಂದ್ವಿ. ಬಂದಾದ್ಮೇಲೆ ನನ್ನ ಮಗನಿಗೆ ಗೋಬಿ ತೊಗೊಂಬರಮ್ಮ ಅಂತ ಹೇಳಿದ್ದ. ಸೊ ಹಾಗಾಗಿ ಗೋಬಿ ತೊಗೊಂಡು ಪಾರ್ಸಲ್ ತೊಗೊಂಬಂದ್ವಿ. ಅಷ್ಟೊತ್ತಿಗೆ ನಮ್ಮಣ್ಣ ಅಲ್ಲಿ ನಮ್ಮೂರ ಗೇಟ್ ಹತ್ರ ಬಂದಿದ್ದರು. ಸೊ ಅಲ್ಲಿಂದ ನಮ್ಮನ್ನು ಬೈಕಲ್ಲಿ ಕರ್ಕೊಂಡು ಬಂದರು. ಸೊ ಮನೆಗೆ ಬಂದ ತಕ್ಷಣ ಅವನಿಗೆ ಗೋಬಿ ಬೇಕಾಗಿತ್ತು. ತಿನ್ನೋದೇ 1-2 ಪೀಸು, ಆದರೂ ಅವ್ನು ಗೋಬಿ ತುಂಬ ಇಷ್ಟಪಡ್ತಾನೆ. ಗೋಬಿ ಪಾನಿಪುರಿ ಬೇಕು, ಈ ಥರದ್ದು ಕುರುಕ್ಲು ತಿಂಡಿ. ಊಟ ಮಾಡಲ್ಲ, ಈ ಥರ ಕುರುಕ್ಲು ತಿಂಡಿ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋದು. ಆಮೇಲೆ ನಮ್ಮ ಮನೆಯವ್ರು ಬಂದರು. ನಾವೇನೇನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅದನ್ನೆಲ್ಲ ನೋಡಿದರು. ನೋಡಿ ಆದಮೇಲೆ ನನ್ನ ಮಗ ಮ್ಯಾಗಿ ಮಾಡಿಕೊಡಮ್ಮ ಅಂತ ಹೇಳಿದ್ದ. ಸೊ ಹಾಗಾಗಿ ಮ್ಯಾಗಿ ಮಾಡೋಣ ಅಂತೆಲ್ಲ ರೆಡಿ ಮಾಡಿ ಮ್ಯಾಗಿ ಮಾಡಿದ್ವಿ. ಅದನ್ನು ತಿಂದದ್ದು 1 ಸ್ಪೂನು. ಆದರೂ ಸುಮ್ಮನೆ ಅದನ್ನು ಮಾಡು ಇದನ್ನು ಮಾಡು, ಕೊನೆಗೆ ಜಾಮೂನ್ ಮಾಡಮ್ಮ ಅಂತ ಒಂದು ಜಾಮೂನ್ ಪಾಕೆಟ್ ಇಟ್ಕೊಂಡಿದ್ದಾನೆ. ಅದನ್ನು ಮಾಡ್ಕೊಡಮ್ಮ ಅಂತ 1 ಸ್ಪೂನು ತಿನ್ನಲ್ಲ, ಆದರೂ ಮಾಡಿಕೊಡು ಅಂತಂದು ಆಯಿತು ಅಂತ
ಭಾನುವಾರ ಅಮಾವಾಸ್ಯೆ ಇತ್ತು, ಹಾಗಾಗಿ ನಮ್ಮ ಮನೆಯಲ್ಲಿ ಪ್ರತಿ ಅಮಾವಾಸ್ಯೆನೂ ಪೂಜೆ ಚೆನ್ನಾಗೇ ಮಾಡ್ತಾರೆ. ಅಂದರೆ ನೈಟ್ ಸಂಜೆ ಪೂಜೆ ತುಂಬ ಚೆನ್ನಾಗೇ ಮಾಡ್ತಾರೆ. ಸೊ ಯಾವ ಥರ ಪೂಜೆ ಮಾಡಿದ್ದಾರೆ ಅಂತ ಮುಂದೆ ವಿಡಿಯೋ ಇದೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ನಮ್ಮಮ್ಮ ಇರಲಿಲ್ಲ, ಹೊರಗೆ ಹೋಗಿದ್ರು. ಹಾಗಾಗಿ ನಾವೇ ಪಾಯಸ, ಅನ್ನ, ಸಾಂಬಾರು ಏನೋ ಮಾಡಿ ಸೈಡ್ಸ್ ಮಾಡೋಣ ಅಂತಂದು ರೆಡಿ ಮಾಡ್ಕೊಂಡ್ವಿ. ಹೆಸರುಬೇಳೆ ಪಾಯಸ ಮಾಡೋಣ ಅಂತಂದು ಹೆಸರುಬೇಳೆಗೆಲ್ಲ ಹಾಕಿ ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಶಾವಿಗೆನ ರೋಸ್ಟ್ ಮಾಡ್ಕೊಳ್ಳೋಣ ಅಂತಂದು ಕೆಲವೊಬ್ಬರು ಆಯಿಲ್ ಹಾಕ್ತಾರೆ. ಸೊ ನಾವು ತುಪ್ಪ ಹಾಕಿದ್ವಿ, ಚೆನ್ನಾಗಿರುತ್ತೆ, ಆ ತುಪ್ಪ ಸ್ಮೆಲ್ ಪಾಯಸ ಚೆನ್ನಾಗಿರುತ್ತೆ ಅಂತಂದು ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಹುರಿದ್ಕೊಂಡೆ ಶಾವಿಗೆನ. ಅಮ್ಮ ಹೊರಗೆ ಹೋಗಿದ್ರು, ಆಮೇಲೆ ಬಂದರು. ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು, ರೆಡಿ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಮ್ಮದು ಏನಾರು ಬ್ಯಾಲೆನ್ಸ್ ಇದ್ರೆ ಅಂತಂದು ಅಡುಗೆದು ಏನಾರು ರೆಡಿ ಮಾಡ್ಕೊತಾ ಇದ್ವಿ. ಸೊ ಆ ಮಧ್ಯದಲ್ಲಿ ನನ್ನ ಮಗಂದು ಬರೀ ಇದೇ ನೋಡಿ ರೇಗಿಸೋದು, ಬರೀ ಏನಾರು ಒಂದು ಕೆಲಸ ಮಾಡೋದು. ಆಮೇಲೆ ಎಲ್ಲ ರೆಡಿ ಮಾಡಿತ್ತು ಅಮ್ಮ. ಆಮೇಲೆ ನಮ್ಮ ಅಣ್ಣನೂ ಬಂದರು. ಬಂದಾದ್ಮೇಲೆ ನಮ್ಮ ಅಣ್ಣ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ. ಸೊ ಪೂಜೆ ಎಲ್ಲ ಆಗ್ತಾಯಿದ್ದು. ಪ್ರತಿ ಅಮಾವಾಸ್ಯೆ ಪೂಜೆ ದಿನ ನಮ್ಮ ಮನೆಯಲ್ಲಿ ದೇವಿ ಮಹಾತ್ಮೆ ಬುಕ್ಸ್ ಓದ್ತಾರೆ, ಅಂದರೆ ಒಂದು ಪೀಠಿಕಾ ಅಧ್ಯಯನ ಓದ್ತಾರೆ. ಸೊ ನಮ್ಮ ಮಗ ಎಷ್ಟು ಹಠ ಮಾಡ್ತದೆ ನೋಡ್ರಿ ನಮ್ಮ ಅಮ್ಮನಿಗೆ. ಯೋಗಿಯೊಡು ಶಿವನಂದ ರಾಜ ಯೋಗಿ ಆಜ್ಞೆಗೆ ಪಾತ್ಯ ಗುರುವರನೋ ತಲೆ ಕೇಳ ಮಧುವೆಂಬವನ ಕೋಳ ಕೈಗ ಶುಭ ಮಂಗಳ. ಪೂಜೆ ಎಲ್ಲ ಆಯಿತು. ಆಮೇಲೆ ಗೋವಿಂದ ಅಂತ ಅನ್ನಿಸ್ಬೇಕು. ಅದಾದಮೇಲೆ ಎಲ್ಲರೂ ಊಟ ಮಾಡೋದು. ಶಿವಾಯ ನಮೋ ಓಂ ನಮಃ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಯಾರಿಗಾರು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.